ನಾವು ಪ್ರತಿ ದಿವಸ ನಾವು ಈಗ ತಾನೇ ಸರು ತುಂಬ ಚೆನ್ನಾಗಿ ಮಾತಾಡಿದ್ರು. ಪ್ರತಿಯೊಬ್ಬರು ಅಷ್ಟೇ, ಒಬ್ಬ ದಲಿತರಾಗಿರಲಿ, ದೀನ ದಲಿತರಾಗಿರಲಿ, ವಿಶೇಷವಾಗಿ ನಾವು ಮಹಿಳೆಯರು ನಮಗೆ ಸಮಾನತೆ ಇದೆ ಅಂದರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ನೆನೆಸ್ಕೋಬೇಕು, ಅವ್ರಿಗೆ ಧನ್ಯವಾದ ಹೇಳಬೇಕು. ಇತಿಹಾಸ ಎಲ್ರಿಗೂ ಸಹ ಗೊತ್ತಿದೆ, ಅದ್ರ ಬಗ್ಗೆ ಮತ್ತೊಮ್ಮೆ ನಾನು ಮಾತಾಡ್ಲಿಕ್ಕೆ ನಾನು ಹೋಗಲ್ಲ. ಬೇರೆ ಬೇರೆ ದೇಶದಲ್ಲಿ ಪೋರ್ಚುಗಲ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಸ್ವಿಟ್ಜರ್ಲೆಂಡ್ ಆಗಿರ್ಬೋದು, ಆ ದೇಶದಲ್ಲಿ ಮಹಿಳೆಯರಿಗೆ ವೋಟು ಹಾಕೋ ಅಧಿಕಾರ ಯಾವಾಗ ಸಿಕ್ತು ಅಂದರೆ 1960 ಇಸ್ವಿಯಲ್ಲಿ. ಆದರೆ ನಮಗೆ ಯಾವಾಗ ಸಿಕ್ತು ಅಂದರೆ ನಮಗೂ ಮತ್ತು ಪುರುಷರಿಗೂ ಒಂದೇ ಸಲ ಸಿಕ್ತು. ಅದು ಯಾಕೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ. ಹಿಂದೂ ಕೋಡ್ ಬಿಲ್, ಅದರಿಂದ ನಮಗೆ ವಿಶೇಷವಾಗಿ ಮಹಿಳೆಯರಿಗೆ, ಈಗ ತಾನೇ ಸರು ಹೇಳಿದ್ರು, ನಮಗೆ ನಾವು ಯಾರು ಅಪ್ಲಿಕೇಶನ್ ಆಗಿ ನಾವು ಹುಟ್ಟಲ್ಲ, ನಾನು ಒಬ್ಬ ಪುರುಷ ಆಗಿ ಹುಟ್ಟಬೇಕು, ಮಹಿಳೆಯಾಗಿ ಹುಟ್ಟಬೇಕು, ಟ್ರಾನ್ಸ್ಜೆಂಡರ್ ಆಗಿ ಹುಟ್ಟಬೇಕು, ಈ ಜಾತಿ ಈ ಧರ್ಮದಲ್ಲಿ ಹುಟ್ಟಬೇಕು ಅಂತ, ನಮಗೆ ಸಮಾನತೆ ಸಿಗಬೇಕು ಅಂತ ಇನ್ಹೆರಿಟೆನ್ಸ್ ಅದು ನಮಗೆ ವಿಶೇಷವಾಗಿ ಮಹಿಳೆಯರಿಗೂ ಸಹ ಸಿಗಬೇಕು ಅಂತ ಹೋರಾಟ ಮಾಡಿದ್ದು ಅವರು. ರೈಟ್ ಟು ಡಿವೋರ್ಸ್, ರೈಟ್ ಟು ರೀಮ್ಯಾರಿ, ಮತ್ತು ಅಂತರ್ಜಾತಿ ವಿವಾಹ ಇರ್ಬೋದು. ಅದೊಂದೇ ಅಲ್ಲ, ಅನೇಕ ನಾವು ಸಂವಿಧಾನ ರಚನೆ ಮಾಡಬೇಕು ಅಂತ ಅವರು ಕುತ್ಕೊಂಡಾಗ ಮಹಿಳೆಯರು ಸಹ ನಮ್ಮ ಇಡೀ ದೇಶದಲ್ಲಿ ಮೂಲೆ ಮೂಲೆ ಅವರು 14 ಜನ ಮಹಿಳೆಯರು ಸಹ ನಮ್ಮ ಸಂವಿಧಾನ ರಚನೆ ಮಾಡಿದಂಥ ಸಮಿತಿಯಲ್ಲಿ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲೂ ಸಹ ಇದ್ದರು. ನಾನು ಈಗ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಒಂದು ಘಟನೆನ ಈಗ ತಾನೇ ಸರು ಮಾತಾಡಿದ್ರು, ಅದು ಮತ್ತೊಮ್ಮೆ ಹೇಳಬೇಕು ಅಂತ ನಾನು ಬಯಸ್ತೀನಿ. ಈ BJP RSS ಅವರ ಮನಸ್ಥಿತಿ ಹೇಗಿದೆ ಅಂದರೆ ನಮಗೆ ಗೊತ್ತಾಗುತ್ತೆ. ಅವರು ಬಾಯಿ ಮಾತಿಗೆ ಮಾತ್ರ ದಲಿತರು, ಮಹಿಳೆಯರು ಬೇಕು, ಓಟಿಗೋಸ್ಕರ ಬೇಕು. ಆದರೆ ಮೊನ್ನೆ ಏನಾಯಿತು ಅಂದರೆ ಆಪೋಸಿಷನ್ ಪಾರ್ಟಿ ಲೀಡರ್ ರಾಜಸ್ಥಾನದಲ್ಲಿ, ಕರೆಕ್ಟ್ನಾ ಸರ್? ತುಕಾರಾಮ್ ಜೂಲಿ ಸರ್, ಅವರು ಆಪೋಸಿಷನ್ ಲೀಡರ್ ಲೆಕ್ಕ ಹಾಕೊಳ್ಳಿ, ಒಂದು ದೇವಸ್ಥಾನಕ್ಕೆ ಕರೆದಿದ್ದಾರೆ, ಅವರು ಹೋಗಿದ್ದಾರೆ. ಮಾರನೇ ದಿವಸ ಇನ್ನೊಬ್ಬ BJP ಮುಖಂಡ ಹೋಗ್ತಾರೆ, ಗಂಗಾ ಜಲ್ ಚಲ್ತಾರೆ. ಈಗ ನಡೆದಿರುವಂಥ ಘಟನೆ ಇತ್ತೀಚೆಗೆ BJPಯ ಮತ್ತು RSSನ ಮನೋಭಾವ, ಆ ಮೈಂಡ್ಸೆಟ್ ಲೆಕ್ಕ ಹಾಕೊಳ್ಳಿ. ನಮ್ಮ ರಾಜ್ಯದಲ್ಲಿ ಪ್ರಹ್ಲಾದ್ ಜೋಶಿ ಅವರು ನಿನ್ನೆ ಏನು ಹೇಳಿದ್ರು ಅಂತ ಎಲ್ಲರೂ ಸಹ ಕೇಳಿಸ್ಕೊಂಡಿರ್ಬೋದು. BJP ಅವರು ಕಾಂಗ್ರೆಸ್ನ ಟೀಕೆ ಮಾಡಕ್ಕೆ ಹೋಗ್ತಾರೆ, ಅವರು ದಲಿತರ ವಿರೋಧಿ, ಹಿಂದೂ ವಿರೋಧಿ ಅಂತ ಹೇಳ್ತಾರೆ. ಅಂದರೆ ಅವರು ಏನಂತ ಅರ್ಥ ಆಯಿತು, ಅವರ ಮೈಂಡಲ್ಲಿರೋದು, ಅವರ ಮನಸ್ಸಲ್ಲಿರೋದು ದಲಿತರು ಹಿಂದೂಗಳಲ್ಲ ಅಂತನ. ಹಾಗಾಗಿ ನಾವು ಪ್ರತಿಯೊಬ್ಬರೂ ಸಹ, ನಾನು ವಿಶೇಷವಾಗಿ ನಮ್ಮ ಕರ್ನಾಟಕದ ಸರ್ಕಾರ, ನಮ್ಮ ಮಾನ್ಯ ಸಿದ್ದರಾಮಯ್ಯ ಸರ್ ಇರ್ಬೋದು, ನಮ್ಮ DK ಶಿವಕುಮಾರ್ ಸರ್ ಇರ್ಬೋದು, ನಮ್ಮ ಮಹದೇವಪ್ಪ ಸರ್ ಅವರು, ನಮ್ಮ ಪ್ರತಿಯೊಬ್ಬ ಸ್ಟೂಡೆಂಟು, ವಿದ್ಯಾರ್ಥಿ ಶಾಲೆಯಲ್ಲಿ ಓದಬೇಕು ಅಂತ ಈ ಸಂವಿಧಾನದ ಪೀಠಿಕೆಯನ್ನು ಎಲ್ಲ ಓದಿಸಿದ್ದಾರೆ. ನಾನು ಸಹ ಪ್ರತಿಯೊಬ್ಬರಿಗೂ ಇದು ಪ್ರತಿ ವಾರ ಅಟ್ಲೀಸ್ಟ್ ಓದಬೇಕು ಅಂತ ನಾನು ಮನವಿ ಮಾಡ್ತೀನಿ. ಯಾಕಂದರೆ ಇದು ಬಹಳ ಜನ ಶ್ರಮ ಪಟ್ಟಿದ್ದಾರೆ. ನಾನು ಯಾವ ಜಾತಿ, ಯಾವ ಧರ್ಮ, ಮಹಿಳೆ ಪುರುಷ ಅಂತ ಅವರು ಆಲೋಚನೆ ಮಾಡಲಿಲ್ಲ. बहुत सारे लोगों का खून इस मिट्टी में मिला हुआ है. ಹಾಗಾಗಿ ನಾವು ಪ್ರತಿಯೊಂದು ವರ್ಷ ನೋಡಿ, ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಮತ್ತೆ ನಾವು ಆಲೋಚನೆ ಮಾಡಬೇಕು ಪ್ರತಿಯೊಂದು ಸಹ ನಾವು ಏನೇನು ಆಗ್ತಿದೆ ನಮ್ಮ ದೇಶದಲ್ಲಿ ಅಂತ. ಅದಕ್ಕೋಸ್ಕರ ನಾವು ಹೋರಾಟ ಮಾಡಬೇಕು, ಮಾತಾಡಬೇಕು. ಸಮಾನತೆ ಪ್ರತಿ ದಿವಸ ಪ್ರತಿಯೊಬ್ಬರಿಗೂ ಇರಬೇಕು ಅಂತ ನಾನು ಭಾವಿಸ್ತೀನಿ. ನನಗೆ ಭಾಳ ಹೆಮ್ಮೆ ಆಗುತ್ತೆ.
ಮಹಿಳೆಯರು ವಿಶೇಷವಾಗಿ ಸ್ವಾಭಿಮಾನದಿಂದ ಸ್ವಾವಲಂಬಿ ಆಗಬೇಕು ಅಂತ 1,22,00,000 ಜನ ಮಹಿಳೆಯರಿಗೆ 2,000 ರೂಪಾಯಿ ಹಣ ಸಿಗ್ತಾ ಇದೆ. ನಾನು ಮೊನ್ನೆ 4-5 ಜಿಲ್ಲೆಗೆ ನಾನು ಹೋಗಿ ಬಂದೆ. ಆಗ ಮಹಿಳೆಯರು ಎದ್ದು ನಿಂತ್ಕೊಂಡು ಹೇಳ್ತಿದ್ದಾರೆ, ನಾನು ಸ್ವಾಭಿಮಾನದಿಂದ ಈಗ ಒಂದು ಅಂಗಡಿ ಶುರು ಮಾಡಿದ್ದೀನಿ, ಈಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ. ಹಾಗಾಗಿ ಇದೇ ರೀತಿ ನಾವು ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಪಕ್ಷ ಕಟ್ಟೋಣ, ನಮ್ಮ ದೇಶನ ನಮ್ಮ ಸಂವಿಧಾನದವನ್ನ ಉಳಿಸೋ ಕೆಲಸ ಮಾಡೋಣ ಅಂತ ಹೇಳಿ ನಾನು ಎಲ್ರಿಗೂ ಧನ್ಯವಾದ ಹೇಳಿ ನಾನು 2 ಮಾತು ಮುಗಿಸ್ತೀನಿ.